ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ಇನ್ನೊಂದು ರೆಡ್ಮಿ 8A ಅಂತ ಇದು ನೋಡಿ ಸರ್ವಿಸ್ ಪ್ಯಾಕ್ ಬರುತ್ತೆ. ಕಸ್ಟಮರ್ ಹೇಳಿದರು ಸರ್ವಿಸ್ ಪ್ಯಾಕ್ ಹಾಕಿ ಅಂತ. ಈ ಥರ ಪ್ಯಾಕಿಂಗ್ ಬರುತ್ತೆ. ಮೊನ್ನೆ ತೋರಿಸಿದ್ನಲ್ಲ ಅದು ಬೇರೆ ಡಿಸ್ಪ್ಲೇ. ಈ ಥರ ಪ್ಲೇನ್ ಇರುತ್ತೆ ನೋಡಿ, ಏನೋ ನೇಮ್ ಇರಲ್ಲ. ಇದು ಸ್ವಲ್ಪ ಒರಿಜಿನಲ್ ಕ್ವಾಲಿಟಿ ಇರುತ್ತೆ. ಈಗ ನಾರ್ಮಲ್ ಬೇಕಂದರೆ ಇದಾಗ್ತಾಯಿದ್ದೆ ನಾನು, ಮರ್ಕ್ಯುರಿ ಅಂತ ಅಲ್ವಾ. ಈಗ ಇದು ಒರಿಜಿನಲ್ ಕ್ವಾಲಿಟಿ. ಇದೆಲ್ಲ ಆಲ್ರೆಡಿ ಎಲ್ಲ ಫ್ರೇಮ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫ್ರೇಮ್ ಕ್ಲೀನ್ ಮಾಡ್ಕೊಂಡು ಇವಾಗ ಡಿಸ್ಪ್ಲೇ ಫಿಟ್ ಮಾಡೋಣ. ನಮ್ಮ ಕಸ್ಟಮರ್ ಯಾವ ಥರ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಒಳ್ಳೆ ಕ್ವಾಲಿಟಿ ಅಂದರೆ ಒಳ್ಳೆ ಕ್ವಾಲಿಟಿ ಹಾಕೋದು, ಇಲ್ಲ ನಾರ್ಮಲ್ ಹಾಕಿ ಅಂದರೆ ನಾರ್ಮಲ್ ಹಾಕೋದು. ಅದರಲ್ಲೇ 2-3 ಥರ ಕ್ವಾಲಿಟಿ ಇರುತ್ತೆ ಡಿಸ್ಪ್ಲೇಲಿ. ಒಬ್ಬೊಬ್ಬರು ನಿಮ್ಮ ಹತ್ರ ಫುಲ್ ದುಡ್ಡು ಇಸ್ಕೊಂಡು ಕಮ್ಮಿ ಕ್ವಾಲಿಟಿದೇ ಹಾಕ್ಬಿಡ್ತಾರೆ. ಹುಷಾರು, ಅದು ಚೆಕ್ ಮಾಡ್ಕೊಳ್ಳಿ ಯಾವ ಕಂಪ್ನಿ ಅಂತ ನೀವು ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಅದರಲ್ಲಿ ಒಂದೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಅದೆಲ್ಲ ನೋಡ್ಕೊಳ್ಬೇಕು ನೀವು. ನೋಡಿ ಫ್ರೇಮ್ಗೆ ಹಾಕಿದ್ದೀನಿ. ಸರ್ವಿಸ್ ಪ್ಯಾಕ್ ಅಂದರೆ ನಿಮಗೆ ಮೇಲೆ ಏನೂ ಇರೋಲ್ಲ, ಪ್ಲೇನ್ ಲೇಬಲ್ ಇರುತ್ತೆ ನೋಡಿ. ಈ ಥರ ಪ್ಲೇನ್ ಇರುತ್ತೆ, ಏನೂ ಇರೋಲ್ಲ ನೋಡಿ, ಏನೂ ಹೆಸರು ಇರೋಲ್ಲ, ಈ ಥರ ಇರುತ್ತೆ. ಬಟ್ ಗುಡ್ ಕ್ವಾಲಿಟಿ. ಆಮೇಲೆ ಇದೆಲ್ಲ ನೋಡ್ಬೇಕು ನೀವು ನೋಡಿ. ಸರ್ವಿಸ್ ಪ್ಯಾಕು 8A OG ಅಂತ ಇದೆ, ಈ ಥರ ಎಲ್ಲ ಇರುತ್ತೆ. ಅಂದರೆ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ. ಒರಿಜಿನಲ್ ಅಂದರೆ ನೀವು ಸರ್ವಿಸ್ ಸೆಂಟ್ರಲ್ಲೇ ಹಾಕ್ಸ್ಕೊಳ್ಬೇಕು. ಒರಿಜಿನಲ್ ಎಲ್ಲೂ ಹೊರಗಡೆ ಸಿಗೋಲ್ಲ. ಸಿಕ್ಕಿದ್ರೂ ನೀವು ಸರ್ವಿಸ್ ಸೆಂಟ್ರಲ್ಲೇ ಹಾಕ್ಸ್ಕೊಳ್ಬೇಕು. ಅದಕ್ಕೋಸ್ಕರ ಒಬ್ಬೊಬ್ಬರು ಸುಮ್ಮನೆ ಹೇಳ್ಬಿಟ್ಟಿನೂ ಹಾಕ್ತಾರೆ. ಹುಷಾರು, ಆ ಥರ ಎಲ್ಲ ಯಾಮಾರಕ್ಕೆ ಹೋಗಬೇಡಿ, ಸರಿನಾ. ಈಗ ಹಾಕಿ ತೋರಿಸ್ತೀನಿ. ಮೇಲೆ ಕ್ಯಾಮ್ರಾದು ಇದಿರುತ್ತೆ, ಕವರ್ ತೆಗಿಬೇಕು, ಇಲ್ಲಾಂದರೆ ಕವರ್ ಅಂಟ್ಕೊಂಡ್ಬಿಡುತ್ತೆ. 1-2 ನಿಮಿಷ ಇದೇ ಥರ ಇಟ್ಕೊಳ್ಳಿ. ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಯಾಕಂದರೆ ಗಮ್ಮಿ ಇರುತ್ತೆ ಅಂತ. ಇದು ಬೇರೆದು, ಸಾರಿ. ಆಮೇಲೆ ಸ್ಪೀಕರ್ದು ಅದೇನಾಯಿತೋ ಅದನ್ನು ಕ್ಲೀನಾಗಿ ಫಿಟ್ ಮಾಡಿಬಿಡ್ಬೇಕು. ಕ್ಯಾಮ್ರಾ ಎಲ್ಲ ಹಾಕಿ, ಕ್ಯಾಮ್ರಾ ಎಲ್ಲ ಫಿಟ್ ಆಗಿದೆ. ಸ್ಪೀಕರ್ದು ಕೆಳಗಿಟ್ಟು ಸ್ಕ್ರೂಗಳು ಫಿಟ್ ಮಾಡ್ಕೊಳ್ಳಿ ಈ ಥರ. ನೀವು ಒಂದು ಸ್ಕ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಸ್ಪೀಕರ್ ಸೌಂಡ್ ಬರೋಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಕಸ್ಟಮರು ದುಡ್ಡು ಕೊಟ್ಟಿರ್ತಾರೆ, ನೀಟಾಗಿ ಅವ್ರಿಗೆಲ್ಲ ತೋರಿಸ್ಬಿಟ್ಟು ಚೆಕ್ ಮಾಡಿ ಕೊಡಿ. ಯಾಕಂದರೆ ಒಬ್ಬೊಬ್ಬರು ಹೊಸ್ದಾಗಿ ಕಲ್ತಿರ್ತೀರ, ಹಾಳು ಮಾಡಿಕೊಡೋದು ಆ ಥರ ಎಲ್ಲ ಮಾಡಬೇಡ್ರಿ. ಏನು ಕೆಲಸ ಬರುತ್ತೋ ಅದನ್ನು ನೀಟಾಗಿ ಮಾಡಿ ಅವ್ರಿಗೂ ಖುಷಿಯಾಗಂಗೆ ಕೊಡಿ. ನನಗೆ ನಿಜ ಅಲ್ಲಿ ಮಂಗಳೂರು, ಉಡುಪಿ ಆ ಸೈಡಿಂದನೂ ಕಸ್ಟಮರ್ ಬರ್ತಾರೆ. ಯಾಕಂದರೆ ಅಲ್ಲಿ ಅಂಗಡಿಗಳು ಇರಲ್ವ, ಹೇಳಿ ಎಷ್ಟು ಅಂಗಡಿಗಳು ಇರ್ತವೆ. ನಮ್ಮನ್ಯಾಗ ಹುಡ್ಕೊಂಡು ಬರ್ತಾರೆ. ಅಂದರೆ ನಾವು ಸ್ವಲ್ಪ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಹಾಕ್ತೀವಿ ಆ ಥರ. ಚಿತ್ರದುರ್ಗ, ದಾವಣಗೆರೆ ಎಲ್ಲ ನಮ್ಮ ಕಸ್ಟಮರ್ ಇಲ್ಲಿಂದ ಹೋಗಿರೋರು ಫೋನ್ ಮಾಡಿ ಕೇಳ್ಕೊಂಡು ಅಣ್ಣ ಇದ್ದೀರಾ ಅಂತ ಹೇಳ್ಬಿಟ್ಟು ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಯಾಕಂದರೆ ನಾವು ನೀಟಾಗಿ ಹಂಗೆ ಮಾಡಿ ತೋರಿಸಿ ಕೊಡೋದಕ್ಕೆ ಒಳ್ಳೆ ಸರ್ವಿಸ್ ಕೊಡಬೇಕು. ಇವಾಗ ಏನಂದರೆ ಜನ ಎಲ್ಲ ದುಡ್ಡು ಕೇಳ್ತಾರೆ. ದುಡ್ಡು ನೀವು ಎಷ್ಟೇ ಕೇಳಿದ್ರು ಕೊಡ್ತಾರೆ. ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಹೋಟ್ಲುಗಳಲ್ಲಿ ಎಲ್ಲ ಯಾವ ಥರ ಮಾಡ್ತಾರೆ ಅಂತ. ಎಷ್ಟೇ ರೇಟ್ ಇದ್ರೂ ಕೊಟ್ಟು ತಿಂತಾರೆ. ಅವ್ರಿಗೇನೋ ಚೆನ್ನಾಗಿರಬೇಕು, ಒಳ್ಳೆ ಸರ್ವಿಸ್ ಕೊಡಬೇಕು ಆ ಥರ. ಅದಕ್ಕೋಸ್ಕರ ನೀವು ಒಳ್ಳೆ ಕ್ವಾಲಿಟಿ ಹಾಕಿ. ನೀವು ಹೇಳಿದಷ್ಟು ದುಡ್ಡು ಕೊಡ್ತಾರೆ, ಅವ್ರಿಗೂ ಮೋಸ ಮಾಡಬಾರ್ದು ಅಲ್ವಾ. ವ್ಯಾಪಾರ ಧರ್ಮದಲ್ಲಿ ಮೋಸ ಇರಬಾರ್ದು. ನೀವು ಎಷ್ಟು ಹೇಳಿದ್ರೂ ಅವ್ರು ಕೊಡ್ತಾರ್ತಾನೆ. ನೀಟಾಗಿ ಹಾಕಿ ಅವ್ರಿಗೆ ಇದು ಮಾಡಿ, ಅದೊಂದು ನನ್ನ ಕಳಕಳಿಯ ಪ್ರಾರ್ಥನೆ. ಯಾಕಂದರೆ ನೋಡಿದ್ದೀನಿ ಒಬ್ಬೊಬ್ಬರು ಎಲ್ಲ ಒಳಗಡೆ ಹಾಳು ಮಾಡಿ ಕೊಟ್ಬಿಟ್ಟಿರ್ತಾರೆ. ಬೋರ್ಡ್ ಕಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಇಲ್ಲ ಏನಾದರೂ ಕಿತ್ತಾಕೋದು. ಎಷ್ಟು ಪ್ರಾಬ್ಲಮ್ ಮಾಡ್ಕೊಡ್ತೀರ. ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ಯಾಕಂದರೆ ಈಗ ನಾವು ಕೆಲಸ ಮಾಡಿರ್ತೀವ, ಇನ್ನೊಬ್ರು ನೋಡಿದಾಗ ಯಾರಪ್ಪ ಇದು ಚೆನ್ನಾಗಿ ಮಾಡಿದ್ದಾರೆ ಅನ್ನಬೇಕು. ಏನಪ್ಪ ಯಾರ ಹತ್ರ ಕೊಟ್ಟಿದ್ದಪ್ಪ ಅಂತ ಕೇಳಬಾರ್ದು. ನಿಮಗೆ ಬರಲಿಲ್ವಾ ಬೇರೆ ಕಡೆ ಕೊಟ್ಟು ಮಾಡಿಸಿ, ಬೇರೆಯವ್ರು ಚೆನ್ನಾಗಿ ಮಾಡೋರು ಇರ್ತಾರೆ ಅವ್ರ ಹತ್ರ ಕೊಟ್ಟು ಮಾಡಿಸಿ. ಆ ಥರ ಮಾಡಿ. ಫೋನ್ ಮಾತ್ರ ಹಾಳು ಮಾಡಿ ಕೊಡೋಕೆ ಹೋಗಬೇಡಿ ಕಸ್ಟಮರ್ಗೆ. ಪಾಪ ಅವ್ರು ನಿಮ್ಮನ್ನ ನಂಬಿ ಕೊಟ್ಟಿರ್ತಾರೆ ಅಲ್ವಾ. ಆನ್ಲೈನಲ್ಲಂತೂ ತುಂಬ ಹುಷಾರಾಗಿ ನೀವು ಇದು ಮಾಡಬೇಕು.
ಸುಮ್ಮನೆ ಯಾರು ಏನೂ ಗೊತ್ತಿರಲ್ಲ ಕೊಟ್ಬಿಡ್ತೀರಾ. ನೋಡಿ ನಮಗೀಗ ನಾವೆಲ್ಲ ಹೇಳ್ಬಿಟ್ಟು ಕ್ಲೀನಾಗಿ ತೋರಿಸಿ ಮಾಡ್ತೀವಿ ಎದುರುಗಡೆನೆ. ನೋಡಿ ಡನ್. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಲಾರಿಟಿ ಸೂಪರಾಗಿರುತ್ತೆ ಇದು. ನೋಡಿ ಡನ್. ಕ್ಲೀನಾಗಿ ರಬ್ಬರ್ ಹಾಕಿ ಇದು ಒಂದು 2 ಅವರು ಕಸ್ಟಮರಿಗೆ ಕೊಡೋಕೆ ಹೋಗ್ಬೇಡ್ರಿ, ಯಾಕಂದರೆ ನೀಟಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಲ್ವಾ. ನೋಡಿ ಸೂಪರಾಗಿರುತ್ತೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.